ಅಧಿಕಾರಿ ಕೊಡಿ, ಒಂದು ಇನ್ನೊಂದು ಕೊಡಿ ಇಂಥದ್ದು. ನಮಸ್ತೆ. ಮೇಡಮ್ ಒಂದೇ ಇರೋದು ಮೇಡಮ್. ಇತ್ತಿನ ಬುಕ್ಕನ ಧರ್ಮ ನಮ್ದಲ್ಲ. ಸರಿ. ಮೀನುಗಾರಿಕೆಯ ಇಲಾಖೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮೆಲ್ಲ ಕನಸಿತ್ತು. ನಾನು ಬಹುಶಃ ಒಂದೂವರೆ ವರ್ಷದ ಹಿಂದೆ ನಮ್ಮ ಮೀನುಗಾರಿಕೆ ಇಲಾಖೆಯ ಆಗಿದ್ದಂಥ ಮಂಜುಳಾ ಮೇಡಮ್ಗೆ ಹೇಳ್ತಾ ಇದ್ದೆ, ಮೀನನ್ನು ಹೇಗೆ ನಾವು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಬೇಕಿದ್ರೆ ನಾವು ನದಿಗೆ ಲಕ್ಷಗಟ್ಟಲೆ ಮೀನನ್ನು ಬಿಡುವ ಮುಖಾಂತರ ಮೀನು ಕೃಷಿಯನ್ನು ಅಲ್ಲ ಮೀನಿನ ಅಭಿವೃದ್ಧಿಯನ್ನು ಮಾಡಬಹುದು, ಮೀನಿನ ತಳಿಯನ್ನು ಅಭಿವೃದ್ಧಿ ಮಾಡಬಹುದು. ಇದಕ್ಕೆ ಎರಡು ವಿಚಾರಗಳು. ಒಂದು, ಮೀನುಗಾರಿಕೆ ಇಲಾಖೆಯಿಂದ ಈ ಥರ ನದಿಗಳಿಗೆ ಮೀನು ಬಿಡುವಂಥದ್ದು. ಇನ್ನೊಂದು, ಮೀನು ಸಾಕಾಣಿಕೆ ಮಾಡುವಂಥದ್ದು. ಇನ್ನೊಂದು, ಮೀನಿಗೆ ಬಾಂಬ್ ಹಾಕಿ ಹಿಡಿಯುವವರ ಮೇಲೆ ಕೇಸು ಹಾಕುವಂಥದ್ದು. ಇದು ಕೂಡ ಅಗತ್ಯ. ನಾವು ಒಂದು ಕಡೆಯಿಂದ ಮೀನು ಬಿಡುದು, ಇನ್ನೊಂದು ಕಡೆಗೆ ಅವರು ಬಾಂಬನ್ನು ಹಾಕಿದರೆ ಅಲ್ಲಲ್ಲಿ ಏನು ಅದಕ್ಕೆ ಮದ್ದು ಹಾಕ್ತಾರಲ್ಲ ಕೋಟೆ, ಅದು ಹಾಕಿದರೆ ಆ ಸುತ್ತಮುತ್ತಲ ಚಿಕ್ಕ ಮರಿಗಳು ಎಲ್ಲ ಸಾಯ್ತದೆ. ಅವರ ಮೇಲೇನು ಶಿಸ್ತಿನ ಕ್ರಮ. ಯಾರಾದರೂ ತೋಟೆ ಹಾಕುವವರು ಕಂಡ್ರೆ ಮಾವಿನ ಮಿಡಿಯನ್ನು ಹೇಗೆ ಕೊಯ್ಯುವುದನ್ನು ನಿಲ್ಲಿಸಿದೆವೋ ಅದೇ ರೀತಿ ತೋಟೆ ಹಾಕುವವರನ್ನು ಎದ್ದು ಒಳಗೆ ಹಾಕ್ತೇವೆ. ಅವರು ಮೀನು ಬೇಕಿದ್ರೆ ದೊಡ್ಡ ಮೀನನ್ನು ಹಿಡಿದು ತಿನ್ನಲಿ, ಈ ಮರಿ ಮೀನಿಗೆ ತೊಂದರೆ ಮಾಡಬಾರ್ದು. ಅದು ಬೆಳಿಬೇಕು. ಅದಕ್ಕಾಗಿ ಇವತ್ತು ಮೀನುಗಾರಿಕೆ ಇಲಾಖೆಯವರು 5 ಲಕ್ಷ ಮೀನು ಮರಿಗಳನ್ನು ಈ ನದಿಗೆ ಬಿಡುವಂಥ ಕೆಲಸ ಆಗಿದೆ. ಇದಕ್ಕೆ ನಾನು ನಮ್ಮ ನೆಕ್ಕಿಲಾಡಿ ಪಂಚಾಯತಿನವರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವರು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದರು. ಆ ಪ್ರಕಾರ 5 ಲಕ್ಷ ಅವರಿಗೆ ನಾವು ಮೆಚ್ಚುಗೆ ಪಡಿಸಬೇಕು. 5 ಲಕ್ಷ ಮರಿ ಕೂಡ ನಮಗೆ ಇಲ್ಲಿ ಬಿಡುವಂಥದ್ದು ಸರ್ಕಾರದಿಂದ ಈಗ ಮಂಜೂರಾಗಿ ಬಂದಿದೆ. ಇವತ್ತು ಅತ್ಯಂತ ಸಂತೋಷದಿಂದ ಈ ಗ್ರಾಮಸ್ಥರು, ಪಂಚಾಯತಿನ ಅಧ್ಯಕ್ಷರು, ಹಿರಿಯವರ ಅಧಿಕಾರಿ, ಅವರ ಕೆಲಸ ಅವರೆಲ್ಲ ಸೇರಿ ಇದನ್ನು 5 ಲಕ್ಷ ಮೀನನ್ನು ನೀರಿಗೆ ಬಿಡುವಂಥ, ನದಿಗೆ ಬಿಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಪ್ರತಿ ಪಂಚಾಯತಿಯಿಂದ ಸರ್ಕಾರಕ್ಕೆ ಎಲ್ಲಿ ನದಿ ಕಿನಾರೆಯಲ್ಲಿ ಇರುವಂಥ ಜಾಗದ ಪಂಚಾಯತಿಗಳು ಯಾರಿದ್ದಾರೆ ಅವರೆಲ್ಲ ಸರ್ಕಾರಕ್ಕೆ ಮನವಿ ಮಾಡುವ ಮುಖಾಂತರ ಆ ಮೀನನ್ನು ನದಿಗೆ ಬಿಡುವಂಥ ಕೆಲಸವನ್ನು ಮಾಡ್ತೇವೆ. ಸಾರ್ವಜನಿಕರಾದ ನಮ್ಮೆಲ್ಲರ ಕರ್ತವ್ಯ ಇದೆ. ನಾವು ಕೂಡ ಇದನ್ನು ರಕ್ಷಣೆ ಮಾಡಬೇಕು. ದೊಡ್ಡದಾದ ಮೇಲೆ ತಿನ್ನಿ, ಆ ಚಿಕ್ಕದಿರುವಾಗ ತಿನ್ನಲಿಕ್ಕೆ ಪ್ರಯತ್ನ ಮಾಡಬೇಡಿ, ಚಿಕ್ಕದಿರುವಾಗ ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ. ಮೀನಿನ ಬೆಳವಣಿಗೆ ಆಗಬೇಕಿದೆ, ಮುಂದಿನ ಪೀಳಿಗೆಗೆ ಅದನ್ನು ಕೊಡುವಂಥ ಕೆಲಸಗಳಾಗಿವೆ. ಇವತ್ತು 5 ಲಕ್ಷ ಮರಿಗಳನ್ನು ನಾವು ಇಲ್ಲಿ ಬಿಡ್ತೇವೆ. ಮುಂದಿನ 1.5 ವರ್ಷದಲ್ಲಿ ಇದು 25 ಲಕ್ಷ ಆಗಿ ಪರಿವರ್ತನೆ ಆಗಿ ನಿಮಗೆಲ್ಲ ಮೀನು ಸಾರೆಲ್ಲ ಮಾಡಿ ತಿನ್ನಲಿಕ್ಕೆ ಅವರು